ವಿಜಯಪುರದಲ್ಲೂ ಕೂಡ ಚಿನ್ನದ ಸರ ಕಳ್ಳತನ ಆಗಿದೆ. ಅಲ್ಲಿ ಸರ ಕದ್ದಿದ್ದಾರೆ ಕಳ್ಳರು. ಬಸ್ ಹತ್ಲಿಕ್ಕೆ ಹೋಗ್ತಾ ಇದ್ದಂತ ಮಹಿಳೆಯ ಸರಗಳ್ಳತನ ಆಗಿದೆ. ಬಸ್ ಹತ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಮಹಿಳೆಯ ಸರಗಳ್ಳತನ ಆಗಿರೋದು ವಿಜಯಪುರ ಇಂಡಿ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಅಲಮೇಲ ಬಸ್ ನಿಲ್ದಾಣದಲ್ಲೂ ಕೂಡ ಸರವನ್ನ ಕಳ್ಳತನ ಮಾಡಲಾಗಿದೆ. ಸರವನ್ನ ಎಗರಿಸಿದ್ದಾರೆ. ಬೈಕ್ನಲ್ಲಿ ಬಂದಂತವರು ಸರ ಕದ್ದಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಆಗಿದೆ. ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಸರಗಳ್ಳರ ಹಾವಳಿ. ಕೆಲವೊಂದು ಕಡೆ ಸಿಸಿಟಿವಿಯಲ್ಲಿ ಸೆರೆ ಆಗ್ತಾ ಇರುವಂಥದ್ದು. ಬಸ್ ನಿಲ್ದಾಣ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಸಿಸಿಟಿವಿ ಇತ್ತಲ್ಲ, ಅಲ್ಲೂ ಕೂಡ ಗೊತ್ತಾಗಿದೆ. ಇನ್ನು ಅಲಮೇಲ ಬಸ್ ನಿಲ್ದಾಣದಲ್ಲೂ ಕೂಡ ಸರವನ್ನ ಎಗರಿಸಿರುವಂಥದ್ದು. ಎರಡೆರಡು ಪ್ರಕರಣ, ಒಂದ್ ಕಡೆ ಇಂಡಿಯಲ್ಲಿ ಮತ್ತು ಒಂದ್ ಕಡೆ ಅಲಮೇಲದಲ್ಲಿ, ವಿಜಯಪುರದಲ್ಲಿ. ವಿಜಯಪುರ ಜಿಲ್ಲೆಯ ಎರಡು ಕಡೆ ಸರಗಳ್ಳತನ ನೋಡಿ. ಅಲ್ಲಿ ಬಸ್ ಯಾವ ರೀತಿಯ ರಾಜಾರೋಷವಾಗಿ ಕಳ್ಳತನ ಮಾಡ್ತಾ ಇದ್ದಾರೆ ಅಂದ್ರೆ, ಬಸ್ಸಿಗೆ ನಿಂತ್ಕೊಂಡಿದ್ದಾರೆ ಬಸ್ಸಿಗೆ ಹತ್ಲಿಕ್ಕೆ. ಈ ಸಂದರ್ಭದಲ್ಲಿ ನೋಡಿ ಪಾಪ ಆ ಮಹಿಳೆಯ ಸರ ಕಿತ್ತಿದ್ದಾರೆ, ಹೇಗೆ ಬಿದ್ದಿದ್ದಾರೆ ಅಂತ. ಎರಡು ವಿಜುವಲ್ಸ್ ನಿಮಗೆ ತೋರಿಸ್ತಾ ಇದೀವಿ. ಎರಡು ವಿಜುವಲ್ಸು ಕೂಡ ಬಸ್ ಸ್ಟ್ಯಾಂಡ್ನದ್ದೇ. ಮೊದಲನೇ ವಿಜುವಲ್ ನೀವು ಗಮನಿಸಬಹುದು, ಅದು ಇಂಡಿದು. ಇನ್ನೂ ಒಂದು ಅಲಮೇಲದ್ದು. ಎಳ್ಕೊಂಡು ಹೋಗ್ತಾರೆ ಪಾಪ ಆ ಮಹಿಳೆ ಬೀಳೋದು ನೋಡಿ. ಎಷ್ಟು ಮಟ್ಟಿಗೆ ಆ ಕಳ್ಳರಿಗೆ ಭಯನೇ ಇಲ್ಲ ಅನ್ನುವಂಥ ಲೆಕ್ಕ ಹಾಕಳಿ. ಈಗ ಬೆಳಿಗ್ಗೆ ವಾಕಿಂಗ್ ಹೋಗುವಂಥ ಸಂದರ್ಭದಲ್ಲಿ ಸರಗಳ್ಳತನ ಆಗುವಂಥದ್ದು ಬೇರೆ. ಯಾರು ಇರೋದಿಲ್ಲ ಪಾರ್ಕಿಂಗ್ ಅಂದರೆ ಎಲ್ಲಾದರೂ ಒಬ್ಬೊಬ್ಬರೇ ವಾಕ್ ಮಾಡುವಂಥ ಸಂದರ್ಭದಲ್ಲಿ ಬೈಕ್ಗಳು ಕೂಡ ಇರೋದಿಲ್ಲ, ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಇಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ನಲ್ಲಿ ಆಗಿರೋದು. ಬಸ್ ಸ್ಟ್ಯಾಂಡ್ನಲ್ಲೇ ಹಿಂಗೆ ರಾಜಾರೋಷವಾಗಿ ಕಳ್ಳತನ ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗಿರೋಣ ಅಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ಗುರುರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ನೋಡ್ತಾ ಇದ್ವಿ ಕಾನೂನು ಸುವ್ಯವಸ್ಥೆ, ಅಲ್ಲಿನ ಪೊಲೀಸರ ಭಯ ಎಷ್ಟು ಮಟ್ಟಿಗೆ ಆ ಸರಗಳ್ಳರಿಗೆ ಇದೆ ಅನ್ನುವಂಥದ್ದಕ್ಕೆ ಇದು ಕೂಡ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ಸರಗಳ್ಳತನವನ್ನ. ಅದು ಬಸ್ ಸ್ಟ್ಯಾಂಡ್ ಬಳಿ ಅಂದ್ರೆ ಏನ್ ಅರ್ಥ ಅಂತ, ಯಾವಾಗ ಆಗಿರುವಂತಹ ಘಟನೆಗಳು, ಯಾರನ್ನಾದ್ರೂ ಬಂಧಿಸಲಾಗಿದೆಯಾ, ಹೇಗೆ? ಪೃಥ್ವಿರಾಜ್, ಏನಂತಂದ್ರೆ ನಿನ್ನೆ ವಿಜಯಪುರ ಜಿಲ್ಲೆಯಲ್ಲಿ ಈ ಒಂದು ಪ್ರಕರಣ ಎರಡು ನಡೆದಿರುವಂತದ್ದು. ಒಂದು ಇಂಡಿ ಬಸ್ ನಿಲ್ದಾಣದಲ್ಲಿ, ಮತ್ತೊಂದು ಆಲ್ಮೇಲ್ ಬಸ್ ನಿಲ್ದಾಣದಲ್ಲಿ. ಎರಡು ಬಸ್ ನಿಲ್ದಾಣ ಒಂದೇ ಮಾರ್ಗದಲ್ಲಿ ಇರುವಂತದ್ದು. ಅಂದ್ರೆ ಇಂಡಿಯಿಂದ ನೀವು ಸಿಂದಗಿ ಹೋಗ್ಬೇಕಾದ್ರೆ ಆಲ್ಮೇಲಿಂದ ಬರ್ಬೇಕು, ಅಥವಾ ಸಿಂದಗಿಯಿಂದ ಒಂದೇ ಮಾರ್ಗದಲ್ಲಿರುವಂತಹ ಬಸ್ ನಿಲ್ದಾಣಗಳು. ಮತ್ತೆ ಎರಡು ಗಡಿಗೆ ಹೊಂದ್ಕೊಂಡಿರುವಂತಹ ತಾಲೂಕುಗಳು. ಒಂದು ಮಹಾರಾಷ್ಟ್ರದ ಗಡಿಗೆ ಇಂಡಿ ಬಸ್ ನಿಲ್ದಾಣ ಇದ್ರೆ, ಕಲಬುರಗಿ ಜಿಲ್ಲೆಯ ಬಾರ್ಡರ್ಗೆ ಆಲ್ಮೇಲ್ ಬಸ್ ನಿಲ್ದಾಣ ಇರುವಂತದ್ದು. ಬಸ್ ನಿಲ್ದಾಣದಲ್ಲಿ ಸಾವಿರಾರು ಜನ ಇರುವಾಗ ಹಾಡುವಾಗಲೇ ಈ ರೀತಿ ಪ್ರಕರಣ ನಡೆದು ಒಂದು ರೀತಿ ಆತಂಕಕ್ಕೆ ಕಾರಣವಾಗಿರುವಂತದ್ದು. ಅದಕ್ಕಿಂತ ಇನ್ನೂ ಭಯಾನಕ ಅಂತಂದ್ರೆ, ಆ ಮಹಿಳೆ ಚಿನ್ನದ ಸರವನ್ನ ಕಿತ್ಕೊಂಡು ಹೋಗುವಾಗ ಮಹಿಳೆಯನ್ನೇ ತುಂಬಾ ದೂರ ಎಳ್ಕೊಂಡು ಹೋಗ್ತಾರೆ. ಸುತ್ತಮುತ್ತಲು ಇರೋರು ಬಿಡಿಸಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಅಷ್ಟೊತ್ತಿಗಾಗಲೇ ಮಹಿಳೆ ದೂರ ಎಳ್ಕೊಂಡು ಹೋಗಿರ್ತಾರೆ. ಮತ್ತೆ ಇನ್ನೊಂದು, ಚಿನ್ನವನ್ನ ಜೋರಾಗಿ ಜಗ್ಗಿದ ಪರಿಣಾಮವಾಗಿ ಅವರು ಹಿಂದ್ಗಡೆಯಿಂದ ಬೀಳ್ತಾರೆ, ಜೋರಾಗಿ ನೆಲಕ್ಕೆ ಅಪ್ಪಳಿಸ್ತಾರೆ. ಆ ರೀತಿ ಪ್ರಕರಣ ಆಗಿರುವಂತದ್ದು. ಒಂದ್ ಕಡೆ ಚಿನ್ನ ಹೋದ್ರೆ ಹೋಯ್ತು ಅಂದ್ರೆ, ಈಗ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ ಅಂತ ಹೇಳಿ ಈಗ ಸದ್ಯದ ಮಟ್ಟಿಗೆ ಇದ್ರ ಬಗ್ಗೆ ಇನ್ನೂ ದೂರ ಅವರು ಕೊಟ್ಟಿಲ್ಲ. ಆದ್ರೆ ಇಂಡಿ ಪಟ್ಟಣದ ಜ್ಯೋತಿ ಅವರು ಅಂತ ಹೇಳಿ ಒಬ್ಬರ ಹೆಸರು ಗೊತ್ತಾಗಿರುವಂತದ್ದು, ಇನ್ನೊಬ್ರು ಯಾರು ಅಂತ ಹೇಳಿ ಪೊಲೀಸರು ತನಿಖೆ ನಡೆಸಿದ್ದಾರೆ. ನಿನ್ನೆ ಈ ಪ್ರಕರಣ ಎರಡು ಬ್ಯಾಕ್ ಟು ಬ್ಯಾಕ್ ನಡೆದಿರುವಂತದ್ದು. ಆದ್ರೆ ಎರಡು ಒಬ್ಬರೇ ಮಾಡಿರುವಂತದ್ದು, ಅಂದ್ರೆ ಒಂದೇ ತಂಡ ಈ ರೀತಿ ಮಾಡಿರುವಂತದ್ದು ಅಥವಾ ಬೇರೆ ಬೇರೆ ತಂಡ ಮಾಡಿರುವಂತದ್ದು ಅನ್ನೋದ್ರ ಬಗ್ಗೆ ಪೊಲೀಸರು ಈ ಸಿಸಿಟಿವಿ ಆಧಾರದ ಮೇಲೆ ಮಾಹಿತಿ ಕಲೆ ಹಾಕ್ತಿರುವಂತದ್ದು. ಎರಡೂ ತಾಲೂಕಲ್ಲೂ ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ಘಟನೆ ನಡೆದಿರೋದು ಒಂದು ಆತಂಕಕ್ಕೆ ಕಾರಣವಾಗಿರುತ್ತದೆ. ನಿನ್ನೆ ಮದುವೆ ಸೀಸನ್ ಇದ್ದ ಕಾರಣವಾಗಿ ಬಹುತೇಕ ಆಭರಣಗಳ ಉತ್ಕೊಂಡೆ ಮಹಿಳೆಯರಿಗೆ ಬೇರೆ ಬೇರೆ ಸ್ಥಳಕ್ಕೆ ಹೋಗೋಕೆ ಬಸ್ ನಿಲ್ದಾಣಕ್ಕೆ ಬಂದಿದ್ರು. ಶಕ್ತಿ ಯೋಜನೆ ಬಳಿಕ ಬಸ್ನಲ್ಲಿ ಏನು ಅತಿಯಾಗಿ ರಶ್ ಇರುತ್ತೆ, ಅದನ್ನ ಇವರು ಯುಟಿಲೈಸ್ ಮಾಡ್ಕೊಂಡಿದ್ರು. ಇಷ್ಟು ದಿನ ವಿಜಯಪುರ ಜಿಲ್ಲೆಯಲ್ಲಿ ಬಸ್ ಇರುವಾಗ ಮಹಿಳೆಯರೇ ಬೇರೆ ಮಹಿಳೆಯರ ಚಿನ್ನವನ್ನ ಕಳ್ಳತನ ಮಾಡುವಂತ ಪ್ರಕರಣ ಇತ್ತೀಚೆಗೆ ವಿಜಯಪುರ ಜಿಲ್ಲೆ ಪೊಲೀಸರು ಬೇಯಿಸಿದ್ರು. ಅದಾದ ಬಳಿಕ ಈಗ ಆ ಪ್ರಕರಣ ಕಮ್ಮಿ ಆಗಿದೆ ಅನ್ನೋದಕ್ಕೆ ಈ ರೀತಿ ಮಧ್ಯಾಹ್ನವಾಗಿ ರಾಜಾರೋಷವಾಗಿ ಈ ರೀತಿ ಆಗ್ತಿರುವಂತ ಪ್ರಕರಣ ವಿಜಯಪುರ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು. ಪೃಥ್ವಿರಾಜ್, ನೋಡೋಣ ಇವರು ವಿಜಯಪುರದವರೇನಾ ಅಥವಾ ಬೇರೆ ರಾಜ್ಯದವರ, ಸರಗಳ್ಳತನ ಯಾವ ಗ್ಯಾಂಗ್ ಇದು ಅನ್ನುವಂಥದ್ರ ಬಗ್ಗೆ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಸಿಕ್ಕಾಕೊಂಡಾಗ ಗೊತ್ತಾಗುತ್ತೆ. ಧನ್ಯವಾದ ಗುರುರಾಜ್, ನೀವೆಲ್ಲ ಮಾಹಿತಿಗಾಗಿ. ಪೊಲೀಸರು ಬೇಗ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ನಿಮಗೆ 3 ದೃಶ್ಯಾವಳಿ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಸ್ಪ್ರೇ ಹೊಡೆದು ಸಾವನ್ನಪ್ಪಿದ್ದಾರೆ ಸರಗಳ್ಳತನ ಆದಂಥ ಸಂದರ್ಭದಲ್ಲಿ ಜ್ಯೋತಿ ಅನ್ನೋರು ಅಂತ ಹೇಳ್ತಾ ಇದ್ವಲ್ಲ, ಅವರ ವಿಜುವಲ್ಸನ್ನು ಗಮನಿಸ್ಬೋದು. ಆದರೆ ಅವರ CCTV ದೃಶ್ಯಾವಳಿ ಇಲ್ಲ. ಅದು ಸರಗಳ್ಳತನ ಆಗಿ ಸ್ಪ್ರೇ ಹೊಡೆದಿರುವಂಥದ್ದ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಕನ್ಫರ್ಮ್ ಕೂಡ ಆಗಬೇಕಾಗಿದೆ. ಯಾಕೆಂದರೆ CCTV ದೃಶ್ಯಾವಳಿಗಳು ಎಲ್ಲೂ ಇಲ್ಲ ಸರ ಕತ್ಕೊಂಡು ಹೋಗಿದ್ದಾರೆ ಅನ್ನುವಂಥ ವಿಚಾರಕ್ಕೆ. ಬಟ್ ಅವರ ಕುಟುಂಬದವರು ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಆ ರೀತಿಯಾಗಿ ನೋಡ್ಬೋದು. ಇನ್ನು ಆನೇಕಲ್ನ ಬಿದ್ರೆಗುಪ್ಪೆ, ಅಲ್ಲಿ ಸರಗಳ್ಳತನ ಆಗಿದೆ. ದಿನಸಿಯನ್ನು ತರಲಿಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ಪ್ಲೆಂಡರ್ ಬೈಕಲ್ಲಿ ಬಂದಂಥ ವ್ಯಕ್ತಿ 40 ಗ್ರಾಂ ಚಿನ್ನದ ಸರ, ಮಾಂಗಲ್ಯ ಸರವನ್ನು ಕದ್ದು ಪರಾರಿಯಾಗಿದ್ದಾನೆ. ಮತ್ತೊಂದು ಕಡೆ ವಿಜಯಪುರದಲ್ಲಿ 2 ಘಟನೆ, ಒಂದು ಇಂಡಿಯಲ್ಲಿ ಮತ್ತೊಂದು ಕಡೆ ಅಲಮೇಲದಲ್ಲಿ, 2 ಕಡೆ ಸರಗಳ್ಳತನ ಆಗಿದೆ.